ಮರಾಠಿಗರ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಂತ್ರ ಹಾಗೆ ಈಶ ಪೂಜೆಯನ್ನು ಮಾಡಿ ಆದ ನಂತರ ನಮ್ಮ ಈ ಕಾಸರಗೋಡು ಪ್ರದೇಶದ ಪ್ರಚಲಿತ ಪ್ರಕಾರ ಶಕ್ತಿ ಕೂರಿಸುವುದು ಎಂಬುದಾಗಿರುತ್ತದೆ. ಶಕ್ತಿಯನ್ನೇ ಆಹ್ವಾನಿಸುವುದು, ಶಕ್ತಿಯನ್ನು ಕೂರಿಸುವುದು ಗಂಡಸರು ಕೂರಿಸಿಕೊಳ್ಳುವಂಥದ್ದು ಇದಲ್ಲ. ಮಹಾಮಾಯಿಯನ್ನು ಮಹಾಮಾತೆಯೇ ಆ ಮನೆಯ ಹಿರಿಯ ಹೆಂಗಸೇ ಬಂದು ಕೂತುಕೊಳ್ಳಿಸಬೇಕಾಗುತ್ತದೆ. ಶಕ್ತಿ ಕೂತುಕೊಳ್ಳಿಸಬೇಕಿದ್ರೆ ಮೊದಲು ಅವಳಿಗೆ ಈ ಕಳ್ಳು ಅದು ಇದನ್ನೆಲ್ಲ ಕೊಟ್ಟು ಅವಳಿಗೂ ಶಕ್ತಿ ಕೂತ್ಕೊಳ್ಳಿಸುವವಳಿಗೂ ಕೊಡಲಾಗುತ್ತದೆ. ಎಲ್ಲರ ಹಿರಿಯರನ್ನು ಆರಾಧಿಸಲಾಗುತ್ತದೆ. ಅದನ್ನು ಪಾದ್ಯ ಮಾಡುವುದು ಅಥವಾ ಅವರ ಎನ್ಸಿಸ್ಟ್ರಲ್ ವರ್ಷಿಪ್ ಅಂದರೆ ಹಿಂದಿನವರ ಆರಾಧನೆ. ನಮ್ಮಲ್ಲಿ ಒಂದು ವಿಶಿಷ್ಟ ಸಂಪ್ರದಾಯ ಅದು. ಮರಾಠಿಗರಲ್ಲಿ ಹಿಂದುಳಿದವರಲ್ಲಿ ಕೂಡ ಇರುವುದು. ಗತಿಸಿದವರಿಗೆ ಅರ್ಪಿಸುವುದು. ಗತಿಸಿದವರಿಗೆ ಅಂದರೆ ನಾವು ಏನು ತಿನ್ನುತ್ತೇವೋ ಏನು ಕುಡಿಯುತ್ತೇವೋ ಎಲ್ಲವನ್ನೂ ಮೊದಲಾಗಿ ಭೂಮಿಗೆ ಹಾಕಿ ನಾವು ತಿನ್ನುವಂಥ ಪದಾರ್ಥ ಅಥವಾ ಸೇಂದಿ ಆಗಿರ್ಬೋದು, ಕುಡಿಯುವಂಥದ್ದಾಗಿರ್ಬೋದು, ಅದನ್ನು ಕಿರು ಬೆರಳಿನಲ್ಲಿ ಆ ಹಾಕಿದ ಪದಾರ್ಥದ ಮೇಲೆ 3 ಸಲ ಬಿಡಬೇಕು. ಇದನ್ನು ಗತಿಸಿದವರಿಗೆ ಸಮರ್ಪಿಸುವುದು. ವಡ್ಲಾಂಚೆ ಅಂತ ಹೇಳ್ತಾರೆ ಮರಾಠಿ ಭಾಷೆಯಲ್ಲಿ. ಹೇಳಿದ್ರೆ ವಡ್ಲಾಂಚೆ, ವಡ್ಲಾ ಅಂತ ಹೇಳಿದರೆ ಹಿರಿಯರು, ಗತಿಸಿದವರು, ಅವರಿಗೆ ಬಿಡುವಂಥ. ಗತಿಸಿದವರ ಪೂಜೆ, ಗತಿಸಿದವರ ಆರಾಧನೆಯಾಗುತ್ತದೆ. ಮನೆಯ ಹಿರಿ ಹೆಂಗಸು ಶಕ್ತಿ ಕೂತ್ಕೊಳ್ಳಿಸಿ ಆಯಿತು. ಅದ ನಂತರ ಇನ್ನು ಬಲಿ ಕೊಡುವಂತಹ ಪ್ರಸಂಗ. ಕೋಳಿ, ಹಂದಿ ಯಾವ ಪ್ರಾಣಿಗಳನ್ನು ಬಲಿ ಕೊಡ್ತಾರೆ ಅದು ಬಲಿ ಕೊಡುವ ಪ್ರಸಂಗ ಬರ್ತದೆ. ಸಾಧಾರಣ ನಮ್ಮಲ್ಲಿ ಬಲಿ ಕೊಡುವಾಗ ದೇವಿಯ ಬಿಂಬಕ್ಕೆ ಅಡ್ಡವಾಗಿ ಬಾಳೆ ಎಲೆಯನ್ನು ಇಡುತ್ತಾರೆ. ಬಾಳೆ ಎಲೆಯನ್ನು ಅಡ್ಡವಾಗಿ ಇಡುತ್ತಾರೆ. ನಂತರ ಬಲಿ ಕೊಡುತ್ತಾರೆ. ಬಲಿ ಕೊಟ್ಟಾಗ ಅದರ ಒಂದು ಭಾಗವನ್ನು ಕಟ್ ಮಾಡಿ ಅದನ್ನು ಸುಡಲಿಕ್ಕೆ ಅಂತೇಳಿ ಮನೆಯೊಳಗೆ ಒಲೆಗೆ ಕೊಡುತ್ತಾರೆ. ಸುಟ್ಟದ್ದು ಅಂತೇಳಿ ಆಗಬೇಕಾಗುತ್ತದೆ, ಅದಕ್ಕೆ ಕೊಡುತ್ತಾರೆ. ಮರಾಠಿಗರಲ್ಲಿರುವಂಥ ಒಂದು ವಿಶೇಷ ಇದು ಏನು ಅಂತ ಹೇಳಿದರೆ, ಮರಾಠಿಗರು ಗೋಂದೋಳ ಪೂಜೆ ಅಥವಾ ಮಂಗಳವಾರ ಪೂಜೆ ಮಾಡೋದು ದೇವಿಯ ಗದ್ದಿಗೆಯ ಹಿಂದುಗಡೆಯಿಂದ. ಬೇರೆ ಯಾವುದೇ ಜನಾಂಗದಲ್ಲಿ ಇದನ್ನು ನೋಡೋದು ಕಷ್ಟ. ಬಹುಶಃ ಶಕ್ತಿ ಪೂಜಾ ಸಂಪ್ರದಾಯದಲ್ಲಿ ಇರುವಂತಹ ಒಂದು ವಿಶಿಷ್ಟ ಪದ್ಧತಿ ಹಿಂದುಗಡೆಯಿಂದ ಮಾಡುವಂತಹ ಪೂಜೆ. ಹೀಗೆ ಬಲಿ ಕೊಟ್ಟಾದ ನಂತರ ಈ ಹಂದಿ ಬಲಿಯನ್ನು ಕೊಡುವಾಗ ಹಂದಿಯ ಒಂದು ಕೈಯನ್ನು ಕಟ್ ಮಾಡಿ ಅದರ ಬಾಯಿಗೆ ಇಡುತ್ತಾರೆ. ಅದೇ ರೀತಿಯಲ್ಲಿ ಅದರ ತೊಡೆಯ ಭಾಗವನ್ನು ಮಾಂಸವನ್ನು ತೆಗೆದು ಒಳಗೆ ಅದನ್ನು ದೇವರಿಗೆ ಅರ್ಪಿಸೋದಕ್ಕೆ, ಭೈರವನಿಗೆ ಅರ್ಪಿಸೋದಕ್ಕೆ, ಅಲ್ಲಿ ಪದಾರ್ಥ ಮಾಡಿ ಅರ್ಪಿಸೋದಕ್ಕೆ ಅದನ್ನು ಕೊಂಡೋಗ್ತಾರೆ. ನಾನು ಮೊದಲೇ ಹೇಳಿದಂತೆ ಬಹುಶಃ ಅಪ್ಪಣ್ಣನಾಯಕರ ಪುಸ್ತಕದಲ್ಲಿ ಅದನ್ನು ವಿವರವಾಗಿ ಬರೆದಿದ್ದಾರೆ. ಈ ಹಂದಿ ಬಲಿ ಯಾಕೆ ಕೊಡುತ್ತಾರೆ ಎಂಬುದಾಗಿ. ಬಹುಶಃ ಅಪ್ಪಣ್ಣನಾಯಕರ ಮಾಹಿತಿಯನ್ನು ಯಾರಾದರೂ ಸಂಗ್ರಹಿಸಿದರೆ ಅವರು ಬಹುಶಃ ಅವರ ಮಾಹಿತಿಯಲ್ಲಿ ಇದನ್ನು ಕೊಟ್ಟಿರಲೂಬಹುದು. ಈ ಹಂದಿ ಪೂಜೆಯನ್ನೇ ಮರಾಠಿಗರು ಹಂದಿಯನ್ನೇ ಬಲಿಕೊಟ್ಟು ಯಾಕೆ ಮಾಡುತ್ತಾರೆ ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ಮರಾಠಿಗರು ಕೃಷಿಕರಾಗಿದ್ದರು, ಈಗಲೂ ಕೃಷಿಕರೇ ಆಗಿದ್ದಾರೆ. ಆ ಕೃಷಿ ಮಾಡುವಾಗ ರಾಕ್ಷಸರು ಅವರು ಎಲ್ಲರಿಗೂ ಗೊತ್ತು, ಯಾಗ ಯಜ್ಞ ಒಳ್ಳೆಯ ಕೆಲಸಗಳು ಏನು ಮಾಡದಿದ್ರು ಅದಕ್ಕೆ ಉಪದ್ರವಗಳುಂಟು, ಅಡೆತಡೆಗಳುಂಟು. ಅದು ಅಂದಿನ ರಾಕ್ಷಸರು ಮಾತ್ರ ಅಲ್ಲ, ಇಂದಿನ ಕಾಲದಲ್ಲಿ ಕೂಡ ಅದರ ವಿಘ್ನಗಳನ್ನು ತರುವಂಥವರು ಎಷ್ಟೋ ಜನ ಇದ್ದಾರೆ. ಏನು ಒಳ್ಳೆ ಕೆಲಸ ಆಗೋದಿದ್ರು ಅದಕ್ಕೆ ವಿಘ್ನ ತರುವಂಥವರು ಎಷ್ಟೋ ಜನರು, ಎಷ್ಟೋ ರಾಕ್ಷಸರು ಇದ್ರು ಮುಗಿಸಲಿಕ್ಕೆ ಆಗಲಿಲ್ಲ. ಅಂತೂ ಮುಂದುವರಿಯುತ್ತಲೇ. ಅಂತೂ ಮರಾಠಿಗರಿಗೆ ಅವತ್ತು ಮಾಡುವ ಕೃಷಿ ಅಂದರೆ ಶಿಫ್ಟಿಂಗ್ ಕಲ್ಟಿವೇಷನ್. ಮರಾಠಿಗರು ಒಂದು ಕಡೆಯಲ್ಲಿ ನಿಲ್ಲುವವರಲ್ಲ, ಒಂದು ಕಡೆಯಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗುತ್ತಾನೆ ಇರ್ತಾರೆ. ಒಂದು ಗುಡ್ಡೆಯಿಂದ ಮತ್ತೊಂದು ಗುಡ್ಡೆಗೆ ಹೋಗ್ತಾರೆ. ಹಾಗೆ ಗುಡ್ಡೆಗೆ ಹೋಗಿ ಅಂದು ಮಾಡುವಂಥ ಕೃಷಿಗಳು ಏನಾಗಿತ್ತು ಅಂತ ಹೇಳಿದರೆ, ರಾಗಿ, ತೊಗರಿ, ಜೋಳ, ಇಂಥ ನೆಲಗಡಲೆ ಇಂಥ ಕೃಷಿಗಳನ್ನೆಲ್ಲ ಮಾಡುತ್ತಾಯಿದ್ರು. ಈ ಕೃಷಿ ಮಾಡುವಾಗ ಹಂದಿಗಳ ಉಪಟಳವನ್ನು ತಾಳಲಾಗುತ್ತಿರಲಿಲ್ಲ. ಭಯಂಕರವಾದ ಹಂದಿಗಳು ಉಪಟಳವನ್ನು ಮಾಡುತ್ತಾಯಿದ್ರು. ಕೆಲವು ಸಾಧಾರಣ ಹಂದಿಗಳನ್ನಾದರೆ ಭೈರವ ದೇವರೇ ಸರಿ ಮಾಡಿ ಸುತ್ತಾ ಇದ್ದರು. ಆದರೆ ಒಂದು ಶಂಕಾಸುರನೆಂಬಂತಹ ಒಂದು ಮಹಾದೈತ್ಯ, ಅವನು
ಭಯಂಕರ ಉಪಟಳವನ್ನು ಕೊಟ್ಟು ಪುನಃ ಹಂದಿ ರೂಪದಲ್ಲಿ ಬಂದು ಉಪಟಳವನ್ನು ಕೊಡೋಕ್ಕೆ ಮಾಡಿದ. ಆಗ ಭೈರವನಿಗೂ ಶಂಕಾಸುರನನ್ನು ಕೊಲ್ಲುವುದಕ್ಕೆ ಸಾಧ್ಯವಾಗದೇ ಇರುವಾಗ ಮಹಾಮಾಯಿಯ ಮನೆ ಹೋದಾಗ ಮಹಾಮಾಯಿಯೇ ಪ್ರತ್ಯಕ್ಷವಾಗಿ ಮಹಾಮಾಯಿಯೇ ಬಂದು ನಾನು ನಿಮ್ಮ ಸಂಕಷ್ಟವನ್ನು ನಿವಾರಿಸಿಕೊಡುತ್ತೇನೆ ಎಂಬುದಾಗಿ ಈ ಹಂದಿಯನ್ನು ಮಹಾಮಾಯಿಯೇ ಕೊಂದಿದ್ದು. ಅವನು ಬೇರೆ ಬೇರೆ ರೂಪದಲ್ಲಿ 7 ಸಮುದ್ರಗಳ ಆಚೆ ಹೋದ. ನಮ್ಮ ಸಂಧಿಯಲ್ಲಿ ಬರ್ತದೆ, ನಮ್ಮ ಲಾಗೇಲೋ ಸಂಧಿಯಲ್ಲಿ ಬರ್ತದೆ, 7 ಸಮುದ್ರ ಪೈಲಡಿ ಪೋಡ್ಲ ಸಂಕೆಸೂರು ದೈತ್ಯ ಅಂದರೆ 7 ಸಮುದ್ರಗಳನ್ನು ದಾಟಿ ಆಚೆ ಬಿದ್ದ ಸಂಕೆಸೂರು ದೈತ್ಯ ಎಂಬಂತಹ ರಾಕ್ಷಸ ಎಂಬಂತಹ ಇದು ಬರ್ತದೆ. ಕಲ್ಲಿನ ಕೋಟೆ ಕಟ್ಟಿದಳಂತೆ ಕಟ್ಟಿದನಂತೆ, ಕಲ್ಲಿನ ಕೋಟೆ ಮುರಿದಳಂತೆ ಮಹಾಮಾಯಿ. ಒಂದೊಂದು ಕೋಟೆಗಳನ್ನು ಕಟ್ಟಿಗಳನ್ನು ದೇವಿ ಮುರಿದುಕೊಂಡೇ ಹೋಗ್ತಾಳೆ. ವಜ್ರದ ಕೋಟೆ ಕಟ್ಟಿದಳಂತೆ ವಜ್ರದ ಕೋಟೆ ಮುರಿದಳಂತೆ ಮಹಾಮಾಯಿ. ಹಾಗೆ ಭಯಂಕರವಾದ ಯುದ್ಧ ನಡೆಯುತ್ತದೆ. ಕಡೆಗೆ ಹಂದಿಯನ್ನು ಮಹಾಮಾಯಿ ಕೊಂಡು ಬಿಡುತ್ತಾಳೆ. ಹಾಗಾಗಿ ಈ ಹಂದಿಯನ್ನು ಮಹಾತಾಯಿ ಕೊಂದ. ಇದರಲ್ಲಿ ಮಹಾತಾಯಿ ಕೊಂದಿದ್ದು ಮಾತ್ರ ಅಲ್ಲ, ಅದರ ನಂತರ ಅದರ ಕಿವಿಯನ್ನು ಅದರ ಮೂಗನ್ನು ಶಂಖವಾಗಿಯೂ ಅದರ ಕಿವಿಯನ್ನು ಬೀಸಣಿಗೆಯಾಗಿಯೂ ಹಾಗೆ ಬೇರೆ ಬೇರೆ ಭಾಗಗಳ ಅದರ ದೇಹವನ್ನು ಮಂಚವಾಗಿ ಕೂತ್ಕೊಂಡು ಅದರ ನಾಲಿಗೆಯನ್ನು ವೀಳ್ಯದೆಲೆಯಾಗಿ ಮಾಡಿಕೊಂಡು ಮಹಾತಾಯಿಯು ಆ ಮಂಚದ ಮೇಲೆ ಕೂತ್ಕೊಂಡು ವೀಳ್ಯವನ್ನು ಜಗಿಯುವಂತಹ ಒಂದು ಪ್ರಸ್ತಾವ ನಮ್ಮ ಲಾಗೇಲೋ ಸಂಧಿಗಳಲ್ಲಿ ಬರುತ್ತಾ ಇರ್ತದೆ. ಅಂತಹ ಒಂದು ಮಹಾತ್ಮೆ, ಅಂತಹ ಒಂದು ಇದಿರುವುದು ನಮ್ಮ ಗೋಂದೋಳು ಪೂಜೆ, ಹಂದಿ ಕಡಿಯುವಂತಹ ಒಂದು ಮಹತ್ವ. ಹಾಗೆ ಬಲಿ ಕೊಡುವುದು ಆದ ನಂತರ ಭಜನಾ ಕಾರ್ಯಕ್ರಮ ನಡೆಯುತ್ತದೆ. ಈ ಭಜನೆ ಎಂಬುದು ಪೂಜೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹುಮುಖ್ಯವಾದ ಒಂದು ಅಂಶ. ಹಿಂದಿನ ದಿನಗಳಲ್ಲಿ ವಿದ್ಯಾವಂತರಿರಲಿಲ್ಲ, ಭಜನೆ ಹೇಳುವವರು ಇರಲಿಲ್ಲ, ಭಜನೆ ಗೊತ್ತಿಲ್ಲದವರು ಇದ್ದರು. ಈಗೆಲ್ಲ ತುಂಬ ಭಜನಾ ತಂಡಗಳಿವೆ. ಕುಳಿತು ಭಜನೆ, ಕುಣಿದು ಭಜನೆ, ಕುಣಿತ ಭಜನೆ, ವಿವಿಧ ಥರದ ಭಜನೆಗಳನ್ನು ಮಾಡಿ ಜನರನ್ನು ಮಂತ್ರಮುಗ್ಧರನ್ನಾಗಿ ಮಾಡಿಸುತ್ತದೆ. ಅದೇ ರೀತಿಯಲ್ಲಿ ರಾತ್ರಿ ಇಡೀ ಕುಳಿತುಕೊಂಡು ನೋಡಬೇಕಾದಂತಹ ಜನರಿಗೆ ಆನಂದ ಪರವಶರಾಗಿ ಕೇಳುವುದಕ್ಕೆ ಒಂದು ಸುಶ್ರಾವ್ಯವಾದ ಸಂಗೀತವನ್ನೂ ನೀಡುತ್ತಾರೆ. ಇದು ಒಳ್ಳೆ ರೀತಿಯಲ್ಲಿ ಒಂದು ಭಜನಾ ಕಾರ್ಯಕ್ರಮ 2-2.5 ಗಂಟೆ ಕಾಲ ನಡೆಯುತ್ತದೆ. ಅತ್ತ ಅಂಗಳದಲ್ಲಿ ತುಳಸಿ ಕಟ್ಟೆ ಹತ್ರ ಭಜನೆ ನಡೆಯುತ್ತಾ ಇರುವಾಗ ಇತ್ತ ಒಳಗೆ ಮರಾಠಿ ಜನಾಂಗದವರು ಪೂಜೆಗೆ ಸೇರಿದವರಲ್ಲಿ ಗುರುಪದೇಶ ಇದ್ದವರನ್ನೆಲ್ಲರನ್ನೂ ಒಳಗೆ ಕರೆದು ಅವರಿಗೆ ಪಾದ್ಯ ಮಾಡಿ ಅವರಿಗೆ ತೀರ್ಥವನ್ನು ಕೊಟ್ಟು ಅವರು ಹಿರಿಯರಿಗೆ ಬಿಡುವುದಕ್ಕೆ ಅಮೃತ ಬಿಂದು ಎಲ್ಲವನ್ನೂ ಕೊಟ್ಟು ಅವರನ್ನು ಗೌರವಿಸಲಾಗುತ್ತದೆ. ಅಂದರೆ ಅವರು ಗುರುಪದೇಶ ಇದ್ದಂತಹ ಮರಾಠಿಗಳು ಗುರುಪದೇಶ ಇದ್ದವರನ್ನು ಪ್ರತ್ಯೇಕವಾಗಿ ಅಲ್ಲಿ ಅವರನ್ನು ಕರೆದು ಅವರಿಗೆ ವಿಶೇಷ ಇದನ್ನು ಕೊಡಲಾಗುತ್ತದೆ. ಆಮಂತ್ರಣವನ್ನು ಅದಕ್ಕೆ ಬೇಕಾಗಿ ಕೊಡಲಾಗುತ್ತೆ. ಅವರು ಬಂದು ಆ ಗುರುಪದೇಶದ ಪಾದ್ಯವನ್ನು ಬಾಯಿಗೆ ಮಾಡಿಕೊಂಡು ಅದು ಹೋಗ್ತಾರೆ. ಅಲ್ಲದೆ ಗುರುಪದೇಶ ಇಲ್ಲದವರನ್ನೂ ಕರೆದು ಅವರಿಗೂ ಕೂಡ ತೀರ್ಥ ಕೊಡ್ತಾರೆ. ಬಾಳೆಹಣ್ಣು, ಸಕ್ಕರೆ, ಜೇನುತುಪ್ಪ ಹಾಕಿದಂಥ ತೀರ್ಥವನ್ನು ಅವರಿಗೆ ಕೊಡುತ್ತಾರೆ. ಅವರು ಹಾಗೆ ದೇವರಿಗೆ ಭಕ್ತಿಯ ಕಾಣಿಕೆಯನ್ನು ಅಲ್ಲಿ ಹಾಕ್ತಾರೆ. ಅದು ಆ ಭಂಡಾರಕ್ಕೆ ಸೇರುತ್ತದೆ. ಭಂಡಾರಕ್ಕೆ ಸೇರುವಂಥ ಹಣ ಆಗಿರ್ತದೆ. ಆ ಮನೆಯ ಭಂಡಾರ ಆಗಿರ್ಬೋದು ಅಥವಾ ಭಂಡಾರದ ಮನೆಯಿಂದ ತಂದಂಥ ಭಂಡಾರ ಆಗಿರ್ಬೋದು, ಅದಕ್ಕೆ ಸೇರುವಂಥ ಹಣ ಆಗಿರ್ತದೆ. ಹಾಗೆ ಇದು ನಡೆಯುವಾಗ ಅದು ಗುರುಪದೇಶ ಇದ್ದವರಿಗೆಲ್ಲ ಆರಾಧನೆ ಮಾಡಲು ಅವಕಾಶ ಮಾಡಿಕೊಟ್ಟ ನಂತರ ಅಷ್ಟಾಗುವಾಗ ನಾವು ಆಗ ಬಲಿಕೊಟ್ಟ ಕೋಳಿ ಮತ್ತು ಹಂದಿಯ ಮಾಂಸಗಳು
ಅದರ ಪದಾರ್ಥಗಳು ರೆಡಿಯಾಗ್ತದೆ. ಈ ಪದಾರ್ಥಗಳನ್ನು ದೇವಿಗೆ ಭೈರವನಿಗೆ ಒಪ್ಪಿಸಬೇಕಾಗುತ್ತದೆ. ಆಗ ಅದನ್ನು ತಂದು ಅದನ್ನು ದೇವರಿಗೆ ಒಪ್ಪಿಸ್ತಾರೆ. ಹಾಗೆ ಒಪ್ಪಿಸಿ ಆದ ನಂತರ ಮುಂದಿನ ಕಾರ್ಯಕ್ರಮ ನಡೆಯುತ್ತದೆ. ಹಾಗೆ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನು ಮುಖ್ಯವಾಗಿ ದೇವಿಯು ದರ್ಶನ ಪಾತ್ರೆಯಲ್ಲಿ ಆಹ್ವಾನವಾಗಿ ದರ್ಶನ ಪಾತ್ರೆಯ ಮೂಲಕ ದೇವಿಯು ಅಭಯ ನುಡಿಗಳನ್ನು ನುಡಿಯುವಂತಹ ಒಂದು ಸಂದರ್ಭ. ಅದು ಮನೆಯಿಂದ ಈ ಪಂಚದೀವಟಿಕೆಗಳನ್ನು ಹಿಡಿದು, ಅದಕ್ಕೆ ಹುಡುಗರನ್ನು ಪಂಚದೀವಟಿಕೆಗಳನ್ನು ಹಿಡೀಲಿಕ್ಕೆ ಯುವಕರನ್ನು ಕರೀತಾರೆ. ಅವರಿಗೆ ವಿಶೇಷವಾಗಿ ಬೈರಾಸು ಸೆಪರೇಟ್ ಬೈರಾಸನ್ನೆಲ್ಲ ಕೊಟ್ಟು ಅವರು ಸ್ನಾನ ಮಾಡಿ ಬಂದು ಈ ಪಂಚದೀವಟಿಕೆಗಳನ್ನು ಒಬ್ಬೊಬ್ಬರಾಗಿ ಹಿಡಿದು ಅದರ ಮಧ್ಯದಲ್ಲಿ ಹಾಡು ಹೇಳುವವನಿರ್ತಾನೆ, ಅವನಿಗೆ ಪರಶುರಾಮ ಎಂಬ ಹೆಸರಿರ್ತದೆ. ಇವರೆಲ್ಲರೂ ಮಾಣಿಗಳು, ಕೆಲವು ಕುಣಿಯುವವರು, ಪಂಚದೀವಟಿಕೆಗಳನ್ನು ಹಿಡಿದ 5 ಹುಡುಗರು, ಅದೇ ರೀತಿಯಲ್ಲಿ ಪಂಚದೀವಟಿಕೆಗಳಿಗೆ ಬೇಕಾದ ಎಣ್ಣೆ ಹಿಡಿಯುವವರು, ಕವಂಗದಲ್ಲಿ ಎಣ್ಣೆ ಹಿಡಿದಿರ್ತಾರೆ, ಅದೇ ರೀತಿಯಲ್ಲಿ ಕವಂಗದಲ್ಲಿ ತೆಂಗಿನ ಹಾಲು ಹಿಡಿದಿರ್ತಾರೆ. ಹಂಗೆ ಇದ್ದವರು. ಅದು ಅಲ್ಲದೆ ಈ ಲಾಗೇನೋ ಹಾಡುವಾಗ ಅದರಲ್ಲಿ 5, 7, 9 ಸುತ್ತುಗಳು ಬರುವಂತಹ ಇದೆ. ಅದು ಎಷ್ಟು ದರ್ಶನ ಪಾತ್ರೆಗಳಿದ್ದಾರೋ, ಈಗ 2 ಜನ ದರ್ಶನ ಪಾತ್ರೆಗಳಿದ್ದಾರೆ. ಒಬ್ಬರು 5ನೇ ಸುತ್ತಿನಲ್ಲಿ ಬರ್ತಾರೆ, ಒಬ್ಬರು 9ನೇ ಸುತ್ತಿನಲ್ಲಿ ಬರ್ತಾರೆ. 3 ಜನ ಇದ್ದರೆ ಒಬ್ಬರು 5 ಸುತ್ತಲ್ಲಿ ಬರ್ತಾರೆ, ಮತ್ತೊಬ್ಬರು 7ರಲ್ಲಿ ಬರ್ತಾರೆ, ಮತ್ತೊಬ್ಬರು 9ರಲ್ಲಿ ಬರ್ತಾರೆ. ಅಂತೂ ಮುಖ್ಯ ಪಾತ್ರೆ ಕಡೆಯದಾಗಿ ಬರ್ತಾನೆ. ಆ ಮುಖ್ಯ ಪಾತ್ರೆ, ದರ್ಶನ ಪಾತ್ರೆ ಒಳಗಿನಿಂದ ದರ್ಶನ ಮಾಡಿಕೊಂಡೇ ಹೊರಗೆ ಬರುವಾಗ ಇಲ್ಲಿ ಲಾಗೇಲೋ ಹಾಡು ಹಾಡುತ್ತಾ ಇರ್ತಾರೆ. ಪರಶುರಾಮ ಹಾಡು ಹೇಳ್ತಾನೆ. ಉಳಿದವರು 5 ದೀವಟಿಗಳನ್ನು ಹಿಡಿದು ಲಾಗೇಲೋ ಪಣಿ ಲಾಗೆಲಾಲು, ಲಾಗೇಲೋ ಪಣಿ ಲಾಗೆಲಾಲು ಅಂತ ಹೇಳಿ ಹಾಡಿ ಸುತ್ತು ಬರ್ತಾರೆ. ಹಾಗೆ ಸುತ್ತು ಬರ್ತಾ ಇರುವಾಗ ಅವನು ಪರಶುರಾಮ ಅದನ್ನು ಆ ದಿಕ್ಕನ್ನು, ಅದು ರೊಟೇಷನು, ಕ್ಲಾಕ್ ವೈಸನ್ನು ಆ್ಯಂಟಿ ಕ್ಲಾಕ್ ವೈಸ್ 9ನೇ ಸುತ್ತಿನಲ್ಲಿ ಬರ್ತಾರೆ. 3 ಜನ ಇದ್ದರೆ ಒಬ್ಬರು 5 ಸುತ್ತಲ್ಲಿ ಬರ್ತಾರೆ, ಮತ್ತೊಬ್ಬರು 7ರಲ್ಲಿ ಬರ್ತಾರೆ, ಮತ್ತೊಬ್ಬರು 9ರಲ್ಲಿ ಬರ್ತಾರೆ. ಅಂತೂ ಮುಖ್ಯ ಪಾತ್ರೆ ಕಡೆಯದಾಗಿ ಬರ್ತಾನೆ. ಆ ಮುಖ್ಯ ಪಾತ್ರೆ, ದರ್ಶನ ಪಾತ್ರೆ ಒಳಗಿನಿಂದ ದರ್ಶನ ಮಾಡಿಕೊಂಡೇ ಹೊರಗೆ ಬರುವಾಗ ಇಲ್ಲಿ ಲಾಗೇಲೋ ಹಾಡು ಹಾಡುತ್ತಾ ಇರ್ತಾರೆ. ಪರಶುರಾಮ ಹಾಡು ಹೇಳ್ತಾನೆ. ಉಳಿದವರು 5 ದೀವಟಿಗಳನ್ನು ಹಿಡಿದು ಲಾಗೇಲೋ ಪಣಿ ಲಾಗೆಲಾಲು, ಲಾಗೇಲೋ ಪಣಿ ಲಾಗೆಲಾಲು ಅಂತ ಹೇಳಿ ಹಾಡಿ ಸುತ್ತು ಬರ್ತಾರೆ. ಹಾಗೆ ಸುತ್ತು ಬರ್ತಾ ಇರುವಾಗ ಅವನು ಪರಶುರಾಮ ಅದನ್ನು ಆ ದಿಕ್ಕನ್ನು, ಅದು ರೊಟೇಷನು, ಕ್ಲಾಕ್ ವೈಸನ್ನು ಆ್ಯಂಟಿ ಕ್ಲಾಕ್ ವೈಸ್ ಹೀಗೆ ತಿರುಗುತ್ತಾನೆ ಇರ್ತಾನೆ. ಹೀಗೆ ಆಗುತ್ತಾ ಇರುವಾಗ ದರ್ಶನ ಪಾತ್ರೆಗಳ ಪ್ರವೇಶ ಆಗುತ್ತದೆ. 1, 2 ಮೊದಲು ಬಂದ ದರ್ಶನ ಪಾತ್ರೆಗಳು ಪ್ರಸಾದ ಕೊಡುವಂತಹ ಪ್ರಸಾದ ವಿತರಣೆ ಇರಲಿಲ್ಲ. ಅಭಯ ನೋಡಿ ಕೆಲವರು ಹೇಳುತ್ತಾರೆ, ನನ್ನ ನಂಬಿಕೋ ಭಕ್ತ, ನಿನಗೆ ಎಲ್ಲವನ್ನು ಶುಭ ಮಾಡ್ತೀನಿ, ಏಕೋ ಭಕ್ತಿಯಿಂದ ನಂಬಿಕೋ ಎಂಬುದಾಗಿ ಹೇಳಿಕೊಂಡಿರ್ತಾರೆ. ಈ ಲಾಗೇಲೋ ಕುಣಿತದಲ್ಲಿ ಪರಶುರಾಮ ದೇವಿಯ ಮಹಾತ್ಮೆಯ ಕುರಿತು ಕಥನ ರೂಪದಲ್ಲಿ, ಪದ್ಯ ರೂಪದಲ್ಲಿ ಹೇಳಿಕೊಂಡಿರ್ತಾನೆ. ಇದನ್ನು ಸಂಧಿ ಅಂತ ಹೇಳ್ತಾರೆ. ಸಂಧಿ ಸಾಂಗತ್ಯ, ಸಂಧಿ ಹೇಳುವುದು. ಅದರಲ್ಲಿ ದೇವಿ ರಾಕ್ಷಸನೊಂದಿಗೆ ಮಾಡಿದ ಹೋರಾಟ, ರಾಕ್ಷಸನನ್ನು ಕೊಂದಿದ್ದು, ರಾಕ್ಷಸ ಓಡಿ ಹೋಗಿದ್ದು, ದೇವಿ ಓಡಿಸಿಕೊಂಡು ಹೋಗಿದ್ದು, ಅದಕ್ಕೆ ಓಡಿಸಿಕೊಂಡು ಹೋದಾಗ 7 ಸಮುದ್ರದಿಂದ ಆಚೆ ದಾಟಿದ ರಾಕ್ಷಸ ಅಲ್ಲಿಗೂ ಓಡಿಸಿಕೊಂಡು ಹೋಗಲು ದೇವಿ. ಈ ರೀತಿಯ ಕಥನ ರೂಪದ ಇದು ಬರ್ತದೆ. ಜಾನಪದ ಇದರಲ್ಲಿ ಬರುವಂತಹದ್ದು. ಹಾಗೆ ದೇವಿಯ ಮಹಾತ್ಮೆಯನ್ನು ಹಾಡಿ ಹೊಗಳುವಂತಹ ಸಂಧಿಯನ್ನು ಪರಶುರಾಮನ ಬಾಯಿಯಲ್ಲಿ ಹೇಳಲಾಗುತ್ತದೆ. ಅದಕ್ಕೆ ಕ್ರಮಬದ್ಧವಾಗಿ, ಲಯಬದ್ಧವಾಗಿ ಆ ದೀವಟಿಗೆ ಹಿಡಿದವರು ಲಾಗೇಲೋ ಪಣಿ ಲಾಗೆಲಾಲು ಅಂತ ಹೇಳ್ತಾರೆ. ಈ ಲಾಗೇಲೋ ಪಣಿ ಲಾಗೆಲಾಲು ಅಂತ ಹೇಳುವಾಗ ಕುಣಿಯುವವರು ಒಂದು ವಿಶಿಷ್ಟ ರೀತಿಯ ಕುಣಿತ ಇರಬೇಕು. ಅಂದರೆ
ದೀವಟಿಗೆಯನ್ನು ನೆಲಕ್ಕೆ ತಾಗಿಸಬಾರದು, ನೆಲದವರೆಗೆ ಹೋಗಬೇಕು, ನೆಲಕ್ಕೆ ತಾಗಿಸಬಾರದು. ಅದೇ ರೀತಿಯಲ್ಲಿ ಮೇಲೆ ಹೋಗಬೇಕು. ಅದು ಕಾಲು ಹಿಂದಕ್ಕೆ ಚಾಚಿ ಹಿಂದಿನ ಕಡೆಗೆ ತಾಗಬೇಕು ಅಂತ ಹೇಳಿದೆ ಕಾಲು ಎತ್ತಿದಲ್ಲಿ. ಹಾಗೆ ಈಗಿನವರು ಕುಣಿಯುವಾಗ ಸಾಧಾರಣ ಬದಲಾವಣೆಗಳು ಬರ್ತಾ ಉಂಟು. ಕುಣಿಯುವಾಗ ಹಿಂಗೆ ಸುಮ್ಮನೆ ನಡೆದುಕೊಂಡು ಹೋದಾಗೆ ಮಾಡುತ್ತಾರೆ. ಅದನ್ನು ಆ ಕುಣಿತದ ರೀತಿಯಲ್ಲಿ ಕುಣಿಯಬೇಕು. ಹಾಗೆ ಕುಣಿತರೇನೆ ಅದಕ್ಕೆ ನಿಜವಾದ ಒಂದು ಹಿಂದಿನ ಕಾಲದಿಂದ ನಡೆದುಕೊಂಡು ಬಂದದಕ್ಕೆ ಇರುವಂಥ ಒಂದು ಮಹತ್ವ. ಹಾಗೆ ನಂತರ ಕಡೆಯದಾಗಿ ಬಂದು ಈ ಪಂಚದೀವಟಿಕೆಗಳನ್ನು ಹಿಡಿದ ಹುಡುಗರಿಂದ ಮಾಣಿಗಳಿಂದ ಪಂಚದೀವಟಿಕೆಗಳನ್ನು ತೆಗೊಳ್ಳುತ್ತಾರೆ. ಪಂಚದೀವಟಿಕೆಗಳನ್ನು ತೆಗೆದು ಅವರು ತಲೆ ಮೇಲೆ ಇಡ್ತಾರೆ. ಅದೇ ರೀತಿಯಲ್ಲಿ ದೇಹವನ್ನು ಇಡೀ ಬೆಂಕಿಯಿಂದ ಬಿಸಿ ಮಾಡಿಕೊಳ್ಳುತ್ತಾರೆ. ದೇವಿಯೇ ಬಂದ ಹಾಗೆ. ದೇವಿಗೆ ಬೆಂಕಿಯೇ ಆಹಾರ, ಎಲ್ಲ ಕಡೆಯಿಂದಲೂ ಬೆಂಕಿಯೇ ಆಹಾರವಾಗಿರ್ತದೆ ದೇವಿಗೆ. ಹಾಗೆ ಸಾಧಾರಣ ಹೇಳ್ತಾರೆ ಹೂ ಮಾಲೆ ಇಲ್ಲ, ಹೂ ಹಾಕಿರ್ತಾರೆ ದರ್ಶನ ಪಾತ್ರೆಗಳು, ಆ ಹೂ ಬಾಡೋದಿಲ್ಲ ಅಂತ ಹೇಳ್ತಾರೆ. ಬಾಳದೆಯೂ ಇರುತ್ತದೆ ಎದೆಗೆ ತಲೆಗೆ. ಹಾಗೆ ಆ ಪಂಚದೀವಟಿಕೆಗಳನ್ನು ಇಟ್ಟು ಪರವಶೆಯನ್ನು ಮೂಡಿಸುತ್ತಾರೆ. ನಂತರ ಒಬ್ಬೊಬ್ಬರಿಗೂ ಅಭಯ ನುಡಿಯನ್ನು, ಎಲ್ಲ ಸೇರಿದವರೆಲ್ಲರಿಗೂ ಅಭಯ ನುಡಿಯನ್ನು ನುಡಿಯುತ್ತಾರೆ. ಭಕ್ತ, ನನ್ನನ್ನು ನಂಬಿಕೋ, ನಂಬಿದಲ್ಲಿ ನಿನಗೆ ಇಷ್ಟಾರ್ಥವನ್ನು ಕೊಡ್ತೀನಿ, ನಿನ್ನ ಇಷ್ಟಾರ್ಥ ಸಿದ್ಧಿಯನ್ನು ಮಾಡ್ತೀನಿ, ಸದಾ ನಂಬಿಕೋ, ನಿನ್ನನ್ನು ವಜ್ರದ ಕಂಬದ ಹಾಗೆ ಇದ್ದು ನಿನ್ನ ರಕ್ಷಣೆ ಮಾಡಿಕೊಂಡು ಬರ್ತೀನಿ ಎಂಬುದಾಗಿ ದೇವಿಯ ಅಭಯ ನುಡಿ ಬರುತ್ತದೆ. ಆಗ ಮನುಷ್ಯನಿಗೆ ಮರಾಠಿ ಜನಾಂಗದ ಜನರು ಭಾವಪರವಶರಾಗಿ ದೇವಿಯ ಭಕ್ತಿಯಲ್ಲಿ ಕೈ ಮುಗಿದು ನಿಂತಿರುತ್ತಾರೆ. ನಂತರ ಎಲ್ಲರಿಗೂ ಕೂಡ, ಬಂದವರೆಲ್ಲರಿಗೂ ಕೂಡ ಪ್ರಸಾದ ವಿತರಣೆ, ಕುಂಕುಮ ವಿತರಣೆಯಾಗುತ್ತದೆ. ಬ್ರಹ್ಮ ಸಮಾಜದವರಿದ್ದರೆ ಬ್ರಹ್ಮ ಸಮಾಜದವರಿಗೆ ಒಂದು ಪ್ರತ್ಯೇಕವಾದಂತಹ ಒಂದು ಪ್ರಸಾದವನ್ನು ಅಲ್ಲಿ ಮಣೆಯಲ್ಲಿ ಇಡಲಾಗುತ್ತದೆ, ಅದರಲ್ಲಿ ಅದನ್ನು ಕೊಡಲಾಗುತ್ತದೆ. ಅದರ ನಂತರ 10 ದಾಂಚೆ ಅಂತ ಹೇಳ್ತಾರೆ. 10 ಜನರದ ಒಬ್ಬನಿಗೆ 10 ಜನ ಸೇರಿದವರ ಪ್ರಮುಖನಾಗಿ ಒಬ್ಬನಿಗೆ ದಾಂಚೆ ಪ್ರಸಾದವನ್ನು ಕೊಡಲಾಗುತ್ತದೆ. ಅದೇ ರೀತಿ ಪರ ಊರಿನವರಿಗೆ ವಿಶೇಷ ಗೌರವವನ್ನು ಪರ ಊರಿನವರಿಗೆ ಒಂದು ಪ್ರಸಾದವನ್ನು ಕೊಡಲಾಗುತ್ತದೆ. ಅದು ಮಾತ್ರ ಅಲ್ಲದೆ ಸೇರಿದ ಎಲ್ಲ ಮನೆಗಳಿಗೆ, ಮನೆಗಳ ಹಿರಿಯರಿಗೆ, ಮನೆಯಿಂದ ಬಂದವರಿಗೆ ಎಲ್ಲರಿಗೂ ಪ್ರಸಾದವನ್ನು ಕೊಡಲಾಗುತ್ತದೆ. ಅಭಯ ನುಡಿಗಳೊಂದಿಗೆ ಅವರಿಗೇನಾದರೂ ಕಷ್ಟಗಳಿದ್ದರೆ, ಅವರಿಗೇನಾದರೂ ಕೋಳಿಯ ಹರಕೆಯ ಏನು ಕೊಟ್ಟಿದ್ದರೆ ಆಗ ಅವರು ಹೇಳಿಕೊಡ್ತಾರೆ, ನಾವು ಇಂಥದಕ್ಕೆ ಬೇಕಾಗಿ ಕೋಳಿ ಹರಕೆಯನ್ನು ಕೊಟ್ಟಿದ್ದೀವಿ, ನಮಗೆ ಅದು ಕಾರ್ಯ ಆಗಿದೆ ನಮಗೆ ಅಂತ ದೇವಿ ಆಗ ಅವರಿಗೆ ಸದಾ ನಂಬಿಕೊಂಡೇ ಇರು, ನಾನು ನಿನ್ನು ಕಾಪಾಡುತ್ತೀನಿ ಎಂಬುದಾಗಿ ಅಭಯ ನುಡಿಯನ್ನು ಕೊಟ್ಟುಕೊಂಡಿರ್ತಾರೆ. ಈ ದರ್ಶನ ಪಾತ್ರೆಯ ಮುಖಾಂತರ ಅಭಯ ನುಡಿ ಬರ್ತದೆ. ಅದರ ನಂತರ ಈ ಪ್ರಸಾದ ಕೊಡೋದು ಮನೆಯವರಿಗೆ ದೇವಿಯ ದರ್ಶನ ಪಾತ್ರೆಗೆ ದೇವಿಯರು ಬಾಳೆಹಣ್ಣು ತಿಂದ ನಂತರ ಈ ದೇವಿಗೆ ಬಾಳೆಹಣ್ಣು ಅಂತ ಹೇಳಿದರೆ ಬತ್ತಿ ಅಂತ ಹೇಳಿದರೆ ಹತ್ತಿಯಿಂದ ಮಾಡಿದಂತಹ ಬತ್ತಿ ಇರುತ್ತೆ, ಅದಕ್ಕೆ ಬೆಂಕಿ ಕೊಟ್ಟು ದರ್ಶನ ಪಾತ್ರೆ 2 ಬತ್ತಿ ಇರುತ್ತೆ, 2 ಕೈಯಲ್ಲಿ ಬತ್ತಿ ಇರ್ತದೆ. ಆ ಬತ್ತಿ ಒಂದನ್ನು ಬಾಯಿಗಿಡ್ತದೆ, ಬಾಯಿಗಿಟ್ಟು ನಂದಿಸಿ ಆ ಬತ್ತಿ ಬಾಳೆಹಣ್ಣನ್ನು ತಿನ್ನೋದು ಅಂತ ಹೇಳ್ತಾರೆ. ಆ ಬತ್ತಿಯನ್ನು ನಂದಿಸ್ತಾರೆ ಒಂದನ್ನು, ಆ ಮತ್ತೊಂದು ಬತ್ತಿಯಲ್ಲಿ ಒತ್ತುತ್ತಾ ಇರ್ತದೆ, ಅದನ್ನು ಪುನಃ ಉರಿಸುತ್ತಾರೆ. ಆ ಮತ್ತೊಂದು ಬತ್ತಿಯನ್ನು ಬಾಯಿಗಿಟ್ಟು ನಂದಿಸ್ತಾರೆ. ಆಗ ಬಾಳೆಹಣ್ಣನ್ನು ತಿನ್ನುವಂತಹ ಒಂದು ಪ್ರಕ್ರಿಯೆ ದೇವಿಗೆ ಬಾಳೆಹಣ್ಣು ತಿನ್ನಿಸುವುದು ಅಂತ ಹೇಳಿದರೆ ಬೆಂಕಿಯೇ ದೇವಿಯ ಹಣ್ಣು ಆಹಾರ ಎಲ್ಲವೂ ಕೂಡ. ಹಾಗೆ ಅದು ಆ ಕಾರ್ಯಕ್ರಮ ನಡೀತದೆ. ಅದರ ನಂತರ ಪುನಃ ದೀವಟಿಕೆಗಳನ್ನು ಹಿಡಿದುಕೊಂಡು ಮನೆಯವರನ್ನೆಲ್ಲ, ಕುಟುಂಬದವರನ್ನೆಲ್ಲರನ್ನೂ ಕರೆದು ಅವರಿಗೆ ಪ್ರಸಾದವನ್ನು ವಿತರಣೆ ಮಾಡಲಾಗುತ್ತದೆ. ಈ ಪೂಜೆ ಯಾವುದಕ್ಕಾಗಿ ಹೇಳಿಕೊಂಡಿದ್ದು ಎಂಬುದಾಗಿ ಕೇಳಲಾಗುತ್ತದೆ. ಆ ಪೂಜೆ ಇಂಥದಕ್ಕೆ ಹೇಳಿಕೊಂಡಿದ್ದು, ಕಾಲಾವಧಿಯ ಪೂಜೆ ಆದರೆ ಕಾಲಾವಧಿಯದು, ಸಂಕಷ್ಟ ಕಾಲದಲ್ಲಿ ಮಾಡಿದರೆ ಸಂಕಷ್ಟ ಕಾಲದಲ್ಲಿ, ಭಾವಭಕ್ತಿಯಿಂದ ಮಾಡಿದರೆ ಭಕ್ತಿಯಿಂದ ಮಾಡಿದ ಪೂಜೆ ಅಂತ ಹೇಳಿಕೊಳ್ಳುತ್ತಾರೆ. ಸಾಧಾರಣವಾಗಿ ಮನೆಯ ಹಿರಿಯರು ಕುಟುಂಬದ ಎಲ್ಲರ ಪ್ರಸಾದಗಳನ್ನು ತೆಗೊಳ್ಳುತ್ತಾರೆ. ನಮ್ಮಲ್ಲಿ ಬಾಳೆಗುಳಿಯ ತರವಾಡಿನಲ್ಲಿ ನಮ್ಮ ಅಣ್ಣನೇ ಎಲ್ಲವನ್ನೂ ಸ್ವೀಕರಿಸಿ ನಮಗೆಲ್ಲರಿಗೂ ಅವರು ಹಂಚಿಕೊಡೋದು ಮತ್ತೆ ಅದು ಕ್ರಮ ನಾವು ಮೊದಲಿಂದಲೂ ಮಾಡಿಕೊಂಡು ಬಂದದ್ದು. ಹಾಗೆ ಅವರವರ ಮನೆಗಳಲ್ಲಿ ಇಲ್ಲದಿದ್ದರೆ ಒಬ್ಬೊಬ್ಬರು ಪ್ರತ್ಯೇಕವಾಗಿ ತೆಗೊಳ್ತಾರೆ. ನಮ್ಮಲ್ಲಿ ಮೊದಲಿಂದಲೂ ಬೆಳೆದು ಬಂದಿದ್ದು ಹಿರಿಯರು ತೆಗೊಳ್ತಾರೆ. ಅದರ ನಂತರ ಹಿರಿಯರಿಂದ ಅವರು ಕೊಡುತ್ತಾರೆ. ಅವರು ಕೊಟ್ಟ ನಂತರ ಒಂದೊಂದು ಎಲ್ಲ ಮನೆಗಳಿಗೂ ಕೊಡಲಾಗುತ್ತದೆ.
ಆಗಿರುವ ಸಂಪ್ರದಾಯವನ್ನು ಬೆಳೆಸಿಕೊಂಡು ಬಂದಿದ್ದೀವಿ. ಅದರ ನಂತರ ಪುನಃ ಆ ದೀವಟಿಕೆಗಳನ್ನು ದರ್ಶನ ಪಾತ್ರ ತೆಗೊಳ್ತಾರೆ. ದೀವಟಿಕೆಗಳೊಂದಿಗೆ ದೇವಿ ಗದ್ದಿಗೆ ಹತ್ತಿರ ದರ್ಶನ ಪಾತ್ರ ಹೋಗ್ತಾರೆ. ಹೋಗಿ ಅಲ್ಲಿ ದೇವಿ ಪೂಜೆ ಮಾಡುವ ಕೆಲವರು ಕೂತ್ಕೊಂಡಿರ್ತಾರೆ. ಅವರಿಗೂ ದರ್ಶನ ಇದು ಪ್ರಸಾದವನ್ನು ಕೊಟ್ಟು ನಂತರ ಗದ್ದಿಗೆ ಇದು ಆ ಪಂಚ ದೀವಟಿಕೆಗಳನ್ನು ಎಲೆಯಲ್ಲಿ ಮಡಚಿ ಅದನ್ನು ಕಟ್ಟಿ ಇಡಲಾಗುತ್ತದೆ. ಅದನ್ನು ನಂತರ ಮನೆಯ ಯಾವುದಾದ್ರೂ ಒಂದು ದಿಕ್ಕಿನಲ್ಲಿ ಅದನ್ನು ಕಟ್ಟಿ ಇಡುತ್ತಾರೆ. ಆ ದೀವಟಿಕೆಗಳನ್ನು ಎಂದು ಸದಾ ರಕ್ಷಣೆಯನ್ನು ಮಾಡಲೆಂದು ಆ ದೀವಟಿಕೆಗಳ ಅದರ 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 ಬೆಂಕಿಯಲ್ಲಿ ಉರಿದಂತಹ ಭಾಗವನ್ನು ಅಲ್ಲಿ ಎಲೆಯಲ್ಲಿ ಕಟ್ಟಿ ಇಡಲಾಗುತ್ತದೆ. ಅದರ ನಂತರ ಮಂಗಳಾರತಿಗೆ ಆಗುತ್ತದೆ. ಮಂಗಳಾರತಿ ಎಲ್ಲ ಬೇರೆ ಬೇರೆ ಥರದ ಆರತಿಗಳನ್ನು ಮಾಡುತ್ತಾರೆ. ಎಲ್ಲ ಮಂಗಳಾರತಿ ಆದ ನಂತರ ಹಣ್ಣು ಕಾಯಿ ತಂದವರಿಗೆಲ್ಲ ಹಣ್ಣು ಕಾಯಿ ಕೊಡುತ್ತಾರೆ. ಎಲ್ಲರನ್ನು ಆಗ ಅವರವರ ಅಪೇಕ್ಷೆ ಯಾರದಕ್ಕೆ ಬೇಕಾಗಿ ಹಣ್ಣು ಕಾಯಿ ಹೇಳಿದರು ಭಕ್ತಿಯಿಂದಲೋ ಎಲ್ಲವನ್ನು ಹಾಗೆ ವಿತರಣೆ ಮಾಡಲಾಗುತ್ತದೆ. ಅದರ ನಂತರ ದೇವರನ್ನು ಎಬ್ಬಿಸುವಂಥ ಕಾರ್ಯಕ್ರಮ. ಮೊದಲು ಕುಳಿತುಕೊಳ್ಳಿಸುವಾಗ ಮಹಿಳೆಯರು ಹೇಗೆ ಬಂದರೋ ಅದೇ ರೀತಿಯಲ್ಲಿ ದೇವರನ್ನು ಎಬ್ಬಿಸುವಾಗಲೂ ಕೂಡ ಮಹಿಳೆಯರು ಪ್ರಧಾನ ಮಹಿಳೆ, ಅದೇ ರೀತಿಯಲ್ಲಿ 4-5 ಜನ ಬೇರೆ ಮಹಿಳೆಯರು ಒಟ್ಟಿಗೆ ಮನೆಯವರು ಎಲ್ಲರೂ ಬಂದು ಎಲ್ಲರೂ ಸೇರಿ ಆ ದೇವರ ಗದ್ದಿಗೆಯನ್ನು ಎಬ್ಬಿಸ್ತಾರೆ. ಗೋವಿಂದಾಣಿ ಗೋವಿಂದ ಎಂಬಂತಹ ಘೋಷಣೆಯೊಂದಿಗೆ ಆ ಗದ್ದಿಗೆಯನ್ನು ಎಬ್ಬಿಸಲಾಗುತ್ತದೆ. ಆ ಗದ್ದಿಗೆಯನ್ನು ಎಬ್ಬಿಸಿ ಎಲ್ಲರೂ ಅವರವರ ಜನರು ಹೋಗಿ ಅದರಡಿಗೆ ತಲೆ ಕೊಟ್ಟು ಎಲ್ಲರೂ ತಲೆಯ ಮೇಲೆ ಗದ್ದಿಗೆಯನ್ನು ಇಡುತ್ತಾರೆ. ಅಂದರೆ ದೇವರ ಆಶೀರ್ವಾದ, ದೇವಿಯ ಆಶೀರ್ವಾದ ಸಿಕ್ಕಿದ್ದು ನನಗೆ ಸಿಕ್ಕಿತು ಎಂಬಂತಹ ಒಂದು ಮನಸ್ಸಿನ ತೃಪ್ತಿಯನ್ನು ಪಡೆಯುತ್ತಾರೆ ಜನರು. ಮಹಾಮಂಗಳಾರತಿ ಆದ ನಂತರ ದೇವರನ್ನು ಗದ್ದಿಗೆಯನ್ನು ತೆಗೆದು ದೇವರನ್ನು ಎಬ್ಬಿಸಿ ಆದ ನಂತರ ರಾತ್ರಿಯ ಊಟಕ್ಕೆ ತಯಾರಿಯನ್ನು ಮಾಡುತ್ತಾರೆ. ಸಾಧಾರಣ ಪೂಜೆಗಳು ಸಂಜೆ 6 ಗಂಟೆಯಿಂದ ಹಿಂದಿನ ಕಾಲದಲ್ಲಿ ಆದರೆ ಸಂಜೆಯಿಂದ 6 ಗಂಟೆಯಿಂದ ಬೆಳಗಿನ 6 ಗಂಟೆಯವರೆಗೂ ನಡೆಯುತ್ತಾ ಇತ್ತು. ಈಗಿನ ಪೂಜೆಗಳು ಕೂಡಿದಷ್ಟು ಕಡಿಮೆ ಟೈಮಿನಲ್ಲಿ ಮಾಡಬೇಕು ಎಂಬುದಾಗಿ ನಮ್ಮಲ್ಲಿ ರಾತ್ರಿ 2 ಗಂಟೆಗೆ ಮುಗಿಯಿತು, ನಮ್ಮಲ್ಲಿ 3 ಗಂಟೆಗೆ ಮುಗಿಯಿತು ಅಂತ ಹೇಳಿಕೊಂಡಿರ್ತೀವಿ. ಎಲ್ಲ ಕ್ರಮಗಳೂ ಆಗಬೇಕು, ಎಲ್ಲ ವಿಧಿವಿಧಾನಗಳೂ ಆಗಬೇಕು. ಹಿಂದಿನ ಕಾಲದಲ್ಲಿ ಆದರೆ 6 ಗಂಟೆಯಿಂದ 6 ಗಂಟೆ ಯಾಕೆ ಮಾಡುತ್ತಿದ್ದರು ಅಂದರೆ ಬಹುಶಃ ಎಲ್ಲ ಕ್ರಮಗಳನ್ನು ಮಾಡಿಕೊಂಡು ಹೋಗುವಾಗ ಕೆಲವು ನೆನಪಾಗ್ತಿತ್ತು, ಕೆಲವು ನೆನಪಾಗ್ತಿರಲಿಲ್ಲ, ನೆನಪು ಮಾಡಿಕೊಂಡು ಮಾಡ್ತಾಯಿದ್ರು. ಅಲ್ಲದೆ 3-4 ಗಂಟೆಗೆ ಬಿಟ್ಟರೆ ಆಗ ಯಾರೂ ಅವರವರ ಮನೆಗಳಿಗೆ ಹೋಗುವಂತಹ ವಾಹನ ಸೌಕರ್ಯ ಆಗಲಿ ಯಾವುದೂ ಆಗ ಇರಲಿಲ್ಲ 3-4 ಗಂಟೆಗೆ. ಈಗಿನ ಕಾಲ ಆಗಲ್ಲ, ಎಲ್ಲರಿಗೂ ದ್ವಿಚಕ್ರ ವಾಹನಗಳಿವೆ, 4 ಚಕ್ರದ ವಾಹನಗಳೂ ಇವೆ. ಎಲ್ಲರೂ ಎಷ್ಟು ಗಂಟೆಗೆ ಪೂಜೆ ಮುಗಿದರೂ ಕೂಡ ಹೋಗೋದಕ್ಕೆ ಅನುಕೂಲವಾಗುತ್ತದೆ. ಹಾಗಾಗಿ 2 ಗಂಟೆಗೋ 3 ಗಂಟೆಗೋ ಎಲ್ಲ ಮುಗಿಸ್ತಾರೆ. ಸಾಧಾರಣವಾಗಿ ವಿಧಾನಗಳಿಂದ ಮಾಡುವ ಪೂಜೆಗಳಾಗಿದ್ದರೆ ಸಾಧಾರಣ ಒಂದು 4-5 ಗಂಟೆ ಆದರೂ ಬೆಳಗಿನ ಜಾವ 5 ಗಂಟೆಯವರೆಗಾದರೂ ಆಗುತ್ತದೆ. ನಂತರ ಊಟ ಮಾಡಿ ಆಗುವಾಗ 6 ಗಂಟೆ ಆಗುತ್ತದೆ. ಈ ಪೂಜೆ 6 ಗಂಟೆಗೆ ಮುಗಿದರೆ ಈ ಗುರುಪದೇಶ ಇದ್ದವರು ಭಸ್ಮ ವಿಭೂತಿ ಹಾಕದೇ ಊಟ ಮಾಡುವಂತಿಲ್ಲ. 3 ಗಂಟೆಗೆ 4 ಗಂಟೆಗೆ ಆದರೆ ಅವರಿಗೆ ಬೆಳಗಿನವರೆಗೆ ಕಾಯಬೇಕಾಗುತ್ತದೆ. ವಿಭೂತಿ ಹಾಕಿದ ನಂತರವೇ ಇದು ಮಾಡಬೇಕಾಗುತ್ತದೆ. ಅಂತೂ ರಾತ್ರಿಯ ಪೂಜೆ ಕಂಪ್ಲೀಟು ಮುಗಿದು ಊಟ ಎಲ್ಲ ಮುಗಿದು ಬೇಗ ಮುಗಿದರೆ ಎಲ್ಲರಿಗೂ 1 ಗಂಟೆ 2 ಗಂಟೆ ಮಲಗುವಂತಹ ಸಂದರ್ಭ ಸಿಗುತ್ತದೆ. ಇಲ್ಲದಿದ್ದರೆ ಕೆಲಸ ಮಾಡೋರು ಕೆಲಸ ಮಾಡಿಕೊಂಡೇ ಇರ್ತಾರೆ. ಆ ಕೋಳಿಯ ತಲೆ ಇರ್ತದೆ, ಅಲ್ಲಿ ಕಡಿದ ಭಾಗ ದೇವಿಯ, ಅದನ್ನು ಕೊಂಡೋಗಿ ಆ ತಲೆಯ ಪದಾರ್ಥವನ್ನು ಮಧ್ಯಾಹ್ನಕ್ಕೆ ಮಾಡೋಕ್ಕಿರ್ತದೆ. ಇನ್ನು ಮಧ್ಯಾಹ್ನಕ್ಕೆ ಮೊದಲಿನ ದಿನ ಮಧ್ಯಾಹ್ನದಿಂದ ಮರುದಿನ ಮಧ್ಯಾಹ್ನದವರೆಗೆ 2 ದಿವಸದ ಕಾರ್ಯಕ್ರಮ ಆ್ಯಕ್ಚುಲಿ. ಹಾಗೆ ಮರುದಿನ ಮಧ್ಯಾಹ್ನಕ್ಕೆ ಕೋಳಿ ಅಥವಾ ಹಂದಿ ತಲೆಯ ಪದಾರ್ಥವನ್ನು ಮಾಡೋಕ್ಕೆ ಇರ್ತದೆ. ಅದೇ ರೀತಿಯಲ್ಲಿ ಆ ಬೆಳ್ತಿಗೆ ಅಕ್ಕಿ ಮಂಡಲ ಬರೆಯುವುದಕ್ಕೆ ಮಾಡಿದಂತಹ ಬೆಳ್ತಿಗೆ ಅಕ್ಕಿಯ ಪಾಯಸವನ್ನು ಮಾಡೋದಕ್ಕಿರ್ತದೆ. ಆ ಪೂಜಾ ಪಾತ್ರೆಗಳು, ಆ ಪೂಜೆಗೆ ಕುಳಿತುಕೊಂಡವರು ಎಲ್ಲರೂ ಮಧ್ಯಾಹ್ನಕ್ಕೆ ಬರಬೇಕು ಎಂಬುದು ವಾಡಿಕೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಕೆಲಸದ ಇದಿರುವುದರಿಂದ, ಅಡಚಣೆಗಳಿರುವುದರಿಂದ ಹೋಗಲೇಬೇಕಾಗಿದೆ. ಕೆಲವರು ಇರ್ತಾರೆ, ಕೆಲವರು ಇರುವುದಿಲ್ಲ. ಅಂತೂ ಹೆಚ್ಚಿನ ಜನರು ಇರ್ತಾರೆ. ಮಧ್ಯಾಹ್ನದ ಮಟ್ಟಿಗೆ ಅದನ್ನು ಮುಗಿಸಿಕೊಂಡು ಹೋಗ್ತಾರೆ. ಮಧ್ಯಾಹ್ನ ಆ ಭಂಡಾರಕ್ಕೆ
ಭಂಡಾರದಿಂದ ತೆಗೆದಂತಹ ಎಲ್ಲ ದೇವಿಯ ಎಲ್ಲ ವಸ್ತುಗಳನ್ನು ತೊಳೆದು ಕ್ಲೀನ್ ಮಾಡಿ ಭಂಡಾರಕ್ಕೆ ಹಾಕುವಂಥದ್ದು. ಅದೇ ರೀತಿಯಲ್ಲಿ ಆ ಭಂಡಾರಕ್ಕೆ ಬಿದ್ದ ಹಣವನ್ನು, ಪೂಜೆಯ ಟೈಮಿನಲ್ಲಿ ಬಿದ್ದ ಹಣವನ್ನು, ಮತ್ತು ಕುಟುಂಬದವರು ಆಗ ಆ ಭಂಡಾರಕ್ಕೆ ಹಣವನ್ನು ಹಾಕ್ತಾರೆ. ಆ ಭಂಡಾರಕ್ಕೆ ಹಾಕಿದ ಹಣವನ್ನು ಎಲ್ಲವನ್ನೂ ಭಂಡಾರ ಅಂತ ಹೇಳಿದರೆ ಒಂದು ಪೆಟ್ಟಿಗೆ, ಕಬ್ಬಿಣದ ಪೆಟ್ಟಿಗೆ ಆಗಿರುತ್ತೆ. ಆ ಪೆಟ್ಟಿಗೆಯಲ್ಲಿ ಎಲ್ಲ ಆಭರಣಗಳು, ದೇವಿಯ ಆಭರಣಗಳು, ದೇವಟಿಗೆ ಎಲ್ಲವೂ ಅದರೊಳಗೆ ಇರ್ತದೆ. ಈ ಭಂಡಾರ ಎಂಬುದು ಕೆಲವುಗಳಲ್ಲಿ ಭಂಡಾರ ಮನೆಯೇ ಇರುತ್ತದೆ. ಆ ಭಂಡಾರ ಇರುವಂಥ ಮನೆಗಳಲ್ಲಿ ಪ್ರತಿ ವರ್ಷವೂ ಅಥವಾ 2 ವರ್ಷಕ್ಕೊಮ್ಮೆಯಾದರೂ ಪೂಜೆ ಆಗಬೇಕು ಎಂಬುದು ವಾಡಿಕೆ. ಈ ಭಂಡಾರ ಇಲ್ಲದ ಮನೆಗಳಿಗೆ ಭಂಡಾರ ಇದ್ದ ಮನೆಗಳಿಂದ ಆ ಭಂಡಾರವನ್ನು ತರಬೇಕು. ಅದು ಪೂಜೆಯ ರಾತ್ರಿಯ ಮಧ್ಯಾಹ್ನದ ಆ ದಿವಸ ಮಧ್ಯಾಹ್ನ ಆ ಭಂಡಾರ ಮನೆಯವರು ಪೂಜೆಯ ಆ ಭಂಡಾರವನ್ನು ತರುತ್ತಾರೆ. ನಂತರ ಅದೇ ರೀತಿಯಲ್ಲಿ ಪೂಜೆ ಕಳೆದ ಮರುದಿವಸ ಮಧ್ಯಾಹ್ನ ಆ ಭಂಡಾರವನ್ನು ಅವರ ಮನೆಗೆ ಪುನಃ ತೆಗೆದುಕೊಂಡು ಹೋಗ್ತಾರೆ. ಕೆಲವು ಮನೆಗಳಲ್ಲಿ ಆದರೆ ಅವರದೇ ಆದ ಭಂಡಾರಗಳಿರ್ತದೆ. ಆ ಭಂಡಾರವನ್ನು ತೆಗೆದು ಪೂಜೆ ಮಾಡಿ ಪುನಃ ಅಲ್ಲಿಯೇ ತೆಗೆದು ಇಡುವಂತಹ ಕ್ರಮ. ಇದೆಲ್ಲವೂ ಆದ ನಂತರ ಕೆಲವು ಕಡೆಗಳಲ್ಲಿ ಈ ದರ್ಶನ ಪಾತ್ರೆಗಳಿದ್ದರೆ ಅವರೆಲ್ಲರನ್ನು ಕರೆದು ಒಂದೊಂದು ಗ್ಲಾಸ್ ನೀರು ಕುಡಿಯೋಕ್ಕೆ ಕೊಡ್ತಾರೆ. ಅದೆಲ್ಲ ಕುಟುಂಬದ ಎಲ್ಲ ಜನರಿಗೂ, ಹಿರಿಯರಿಗೆ, ದೊಡ್ಡವರಿಗೆ, ಸಣ್ಣವರಿಗೆ ಎಲ್ಲರಿಗೂ ಒಂದು ಗ್ಲಾಸ್ ನೀರು ಕೊಡ್ತಾರೆ. ಈ ಪೂಜಾರಿಗಳು ದರ್ಶನ ಪಾತ್ರೆಗಳು ಕೊಡುವ ನೀರು ಅಥವಾ ಅದು ಪವಿತ್ರವಾದ ನೀರು ಅವರು ಭಕ್ತಿಯಿಂದ ಕೊಡ್ತಾರೆ. ಕುಡಿಯುವವರಿಗೂ ಏನೋ ಒಂದು ಆತ್ಮತೃಪ್ತಿ, ಅದನ್ನು ಕುಡಿದಾಗ ನನಗೆ ಪೂಜಾರಿಗಳು ಕೊಟ್ಟಿದ್ದಾರೆ, ದೇವರೇ ಕೊಟ್ಟಂಗೆ ಎಂಬ ಒಂದು ಭಾವನೆ ಇರ್ತದೆ. ಇದೆಲ್ಲವೂ ಆದ ನಂತರ ನಮ್ಮಲ್ಲಿರುವ ಕ್ರಮ ಏನು ಅಂತ ಹೇಳಿದರೆ, ಸಣ್ಣವರೆಲ್ಲರೂ ದೊಡ್ಡವರ ಕಾಲಿಡಿ ಎಲ್ಲ ಹಿರಿಯರ ಕಾಲನ್ನು ಹಿಡಿದು ನಾವೆಲ್ಲರೂ ಕುಟುಂಬದವರೆಲ್ಲರೂ ಒಂದೇ ನಮ್ಮ 10 ಜನ ಸೇರಿ ಮಾಡುವಂಥ ಪೂಜೆ, ಸಮಸ್ತ ಅಂದರೆ 10 ಜನ ಸಮಸ್ತರು ಸೇರಿ ಮಾಡಿದಂಥ ಪೂಜೆ ಎಲ್ಲ ಕೈ ಕಟ್ಟಿ ಎಲ್ಲ ಒಂದು ಸುತ್ತು ಬರ್ತಾರೆ. ಇದು ಒಗ್ಗಟ್ಟಿನ ಮಂತ್ರವಾಗಿರುತ್ತದೆ. ಅದೇ ರೀತಿಯಲ್ಲಿ ಈ ನಮ್ಮ ಪರಿಶಿಷ್ಟ ಪಂಗಡದಲ್ಲಿ ನಡೆಯುವಂಥ ಈ ಪೂಜೆ ಮೊದಲಿನಿಂದಲೂ ಬಂದ ಹಾಗೆ. ಪರಿಶಿಷ್ಟ ಪಂಗಡದಲ್ಲಿ ಯುದ್ಧವಾದರೂ ಕೂಡ ಒಬ್ಬೊಬ್ಬರಾಗಿ ಅಟ್ಯಾಕ್ ಮಾಡೋದಿಲ್ಲ, ಎಲ್ಲರೂ ಸೇರಿಕೊಂಡು ಹೋಗಿ ಅಟ್ಯಾಕ್ ಮಾಡ್ತಾರೆ. ಹಾಗೆ ಒಂದು ಒಟ್ಟಾಗಿ ಒಗ್ಗಟ್ಟಾಗಿ ಮಾಡುವಂತಹ ಒಂದು ಪೂಜೆ, ಒಂದು ಕ್ರಿಯೆ. ಈ ರೀತಿಯಲ್ಲಿ ಗೋಂದೋಳು ಪೂಜೆ ಅಥವಾ ಮಂಗಳವಾರ ಪೂಜೆಗಳನ್ನು ಅತಿ ಶ್ರದ್ಧಾಭಕ್ತಿಯಿಂದ ಮರಾಠಿ ಜನಾಂಗದವರು ಮಾಡಿಕೊಂಡು ಬರುತ್ತಾ ಇದ್ದಾರೆ. ನಾವು ಮೊದಲೇ ಹೇಳಿದೆ, ಮರಾಠಿ ಬೋರ್ಡಿಂಗ್ ಅಂತ ಹೇಳಿ ಒಂದು ಇತ್ತು ಕೇರಳದಲ್ಲಿ. ಆ ಮರಾಠಿ ಬೋರ್ಡಿಂಗು ಅನೇಕ ಮರಾಠಿ ಮಾಣಿಕ್ಯಗಳನ್ನು ಸೃಷ್ಟಿ ಮಾಡಿದಂತಹ ಪುಣ್ಯಕ್ಷೇತ್ರ. ಆ ಪುಣ್ಯ ಕ್ಷೇತ್ರದಲ್ಲಿ ಆ ಮರಾಠಿ ಬೋರ್ಡಿಂಗ್ ಮುರಿದು ಬೀಳಕ್ಕಾಗುವಾಗ ಕೆಲವು ಯುವ ಜನರ ಪ್ರೋತ್ಸಾಹದಿಂದಾಗಿ ಅದನ್ನು ನವೀಕರಿಸಲು ಮರಾಠಿ ಸಮಾಜದವರು ಹೊರಟೆವು. ಹಾಗೆ ನವೀಕರಿಸಲು ಹೊರಟಾಗ ಅದನ್ನೊಂದು ಮರಾಠಿ ಬೋರ್ಡಿಂಗ್ ಹಾಲ್ ಆಗಿ ಪರಿವರ್ತಿಸಬೇಕು ಎಂಬಂಥ ಉದ್ದೇಶದಿಂದ ಹೊರಟೆವು. ಹಾಗೆ ಹೊರಟಾಗ ಈ ಮರಾಠಿ ಬೋರ್ಡಿಂಗ್ ಹಾಲನ್ನು 11 ತಿಂಗಳಲ್ಲಿ ಮಾಡಿ ಮುಗಿಸುವುದಕ್ಕೆ ಸಾಧ್ಯವಾಯಿತು. ಈ 11 ತಿಂಗಳಲ್ಲಿ ಮಾಡಿ ಮುಗಿಸುವುದಕ್ಕೆ ದೇವಿ ಮಹಾಮಾಯಿಯ ಕೃಪೆ ಇಂದಾಗಿ ಸಾಧ್ಯವಾಯಿತು. ದೇವಿ ಮಹಾಮಾಯಿಗೆ ಸಾಮೂಹಿಕ ಪೂಜೆಯನ್ನೂ ಮಾಡಿದೆವು. ಅದಲ್ಲದೆ ಈ ಮರಾಠಿ ಬೋರ್ಡಿಂಗ್ ಹಾಲಿನ ಕೆಲಸ ಆರಂಭವಾದಾಗ ಸೌತಡಕ ಗಣಪತಿಗೆ ಗಂಟೆ ಕಟ್ಟಿ ಬಂದಿದ್ದೇವಾಯಿತು. ನಮ್ಮದು ನವರಾತ್ರಿಗೆ ಶುರು ಮಾಡಿದಂತಹ ಈ ಕೆಲಸ ಬರುವ ನವರಾತ್ರಿಗೆ ಮೊದಲು ಮುಗಿದರೆ ಪುನಃ ಬಂದು ಗಂಟೆ ಕಟ್ಟುತ್ತೇವೆ ಎಂಬುದಾಗಿ ಗಂಟೆಯನ್ನು ಕಟ್ಟಿಕೊಂಡು ಬಂದಿದ್ದೇವಾಯಿತು. ಹಾಗೆ ಮಹಾಗಣಪತಿಯ ಕೃಪೆಯಿಂದ, ಆಶೀರ್ವಾದದಿಂದ, ಮಹಾಮಾಯಿಯ ರಕ್ಷಣೆಯಿಂದ, ಮಹಾಮಾಯಿಯ ಅಭಯದಿಂದ, ಮಹಾಮಾಯಿಯ ಕೃಪಾ ಕಟಾಕ್ಷದಿಂದ ಮರಾಠಿ ಬೋರ್ಡಿಂಗ್ ಹಾಲ್ 11 ತಿಂಗಳೊಳಗೆ ಬಂತು. ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯವಾಯಿತು. ಈ ಮರಾಠಿ ಬೋರ್ಡಿಂಗ್ ಹಾಲು ಮರಾಠಿಗರ ಸಂಸ್ಕೃತಿಯನ್ನು ಉಳಿಸುವುದಕ್ಕೆ ಬೇಕಾಗಿ, ಮರಾಠಿಗರ ಭಾಷೆಯನ್ನು ಉಳಿಸುವುದಕ್ಕೆ ಬೇಕಾಗಿ ಕಟ್ಟಿದಂತಹ ಒಂದು ಹಾಲು. ಇಲ್ಲಿ ಮರಾಠಿಗರ ಮದುವೆ, ಮರಾಠಿಗರ ವಿಶಿಷ್ಟ ರೀತಿಯ ಸಂಪ್ರದಾಯದೊಂದಿಗೆ ನಡೆಯುವಂತಹ ಮದುವೆ, ಮರಾಠಿಗರ ಭೈರವ ಪೂಜೆ, ಸಾಮೂಹಿಕ ಭೈರವ ಪೂಜೆ, ಸಾಮೂಹಿಕ ಗೋಂದೋಳು ಪೂಜೆ ಇದೆಲ್ಲವೂ ಕೂಡ ಈ ಮರಾಠಿ ಬೋರ್ಡಿಂಗ್ ಹಾಲಿನಲ್ಲಿ ನಡೆಯುತ್ತದೆ. ಅದೇ ರೀತಿಯಲ್ಲಿ ಮರಾಠಿಗರ ಮದುವೆಗಳಲ್ಲಿ ಶೃಂಗೇರಿಯ ಗುರುಗಳು ನಮ್ಮ
ಮರಾಠಿ ಜನಾಂಗದ ಗುರುಗಳು ಶೃಂಗೇರಿಗೆ ಒಂದೊಂದು ಮದುವೆಯಲ್ಲಿ 10 ರೂಪಾಯಿ 11 ರೂಪಾಯಿ ಅಂತೇಳಿ ಮೊದಲಿಂದಲೂ ಇಟ್ಟುಕೊಂಡು ಬರ್ತಾಯಿದ್ರು. ಆ ಹಣವನ್ನು ಕೂಡ ಇಡುವಂತಹ ಕ್ರಮ ಇದೆ. ಹಾಗೆ ಆ ಮರಾಠಿ ಮದುವೆಗಳು ನಡೆಯುವಾಗ ಅಲ್ಲೊಂದು ನಾವು ಒಂದು ಕಾಣಿಕೆ ಡಬ್ಬವನ್ನು ಇಟ್ಟಿದ್ದೀವಿ ಮರಾಠಿ ಬೋರ್ಡಿಂಗ್ ಹಾಲ್ನಲ್ಲಿ. ಆ ಡಬ್ಬದಲ್ಲಿ ಆ ಮದುವೆಗೆ ಸಂಬಂಧಪಟ್ಟ ಹಣವನ್ನು ಹಾಕಿದರೆ ಪ್ರತಿ ವರ್ಷ ಕೊಂಡೋಗಿ ಅದನ್ನು ಶೃಂಗೇರಿಗೆ ಮುಟ್ಟಿಸಲಾಗುತ್ತದೆ. ಇಂತಹ ವಿಶಿಷ್ಟ ಸಂಪ್ರದಾಯಗಳನ್ನು ನಮ್ಮ ಆಚಾರ ವಿಚಾರಗಳನ್ನು ಬೆಳೆಸಿಕೊಂಡು ಹೋಗುವುದಕ್ಕೆ ನವೀಕರಣ ಮಾಡಿ ಉಂಟು ಮಾಡಿದಂತಹ ಹಾಲೇ ಮರಾಠಿ ಬೋರ್ಡಿಂಗ್ ಹಾಲ್ ರತ್ನ. ಮೀಸಲಾತಿ ಹೋದಾಗ ಮೀಸಲಾತಿ ಮರು ಸಿಕ್ಕಿದರೆ ನಾವು ಸಮಾಜದವರೆಲ್ಲರೂ ಸೇರಿ, ಕೇರಳದ ಸಮಾಜದವರು, ಕರ್ನಾಟಕದವರು ಎಲ್ಲರೂ ಸೇರಿ ಸಾಮೂಹಿಕ ಗೋಂದೋಲು ಪೂಜೆಯನ್ನು ಮಾಡುತ್ತೇವೆ ಎಂಬುದಾಗಿ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಹಾಗೆ 2003ರಲ್ಲಿ ಹೋದ ಮೀಸಲಾತಿ 2013ರಲ್ಲಿ ಕೇರಳ ಸರ್ಕಾರದ ಶಿಫಾರಸಿನೊಂದಿಗೆ ಭಾರತ ಸರ್ಕಾರದ ಲೋಕಸಭೆ ಅದೇ ರೀತಿ ರಾಜ್ಯಸಭೆ ಎರಡು ಲೋಕಸಭೆ ಮತ್ತು ರಾಜ್ಯಸಭೆಗಳ ಅಂಗೀಕಾರದೊಂದಿಗೆ ಮಹಾಮಹಿಮರಾದ ರಾಷ್ಟ್ರಪತಿಗಳ ಅನುಮೋದನೆಯೊಂದಿಗೆ ಗೆಜೆಟ್ ನೋಟಿಫಿಕೇಷನ್, ಭಾರತ ಸರ್ಕಾರದ ಗೆಜೆಟ್ ನೋಟಿಫಿಕೇಷನ್ ಆಗಿ ಪುನಃ ಸೇರಿ ಸಿಕ್ಕಿತು. ಈ ಸೇರಿ ಸಿಕ್ಕಿದ ದಿನ ಸೆಪ್ಟೆಂಬರ್ 19. ಇದನ್ನು ಮರಾಠಿ ದಿನವಾಗಿ ಇಂದಿಗೂ ಆಚರಿಸಿಕೊಂಡು ಬಂದಿದ್ದೇವೆ. ನಮ್ಮ ಮರಾಠಿ ಜನಾಂಗದ ಸಂಸ್ಕೃತಿ, ಆಚಾರ ವಿಚಾರಗಳು, ಭಾಷೆ ಇದೆಲ್ಲವೂ ಉಳಿಯಲಿ, ನಮ್ಮ ಮರಾಠಿಗರ ಒಂದು ಐಕ್ಯತೆ ಅಸ್ಮಿತೆ ಉಳಿದುಕೊಂಡು ಬರಲಿ. ಅದೇ ರೀತಿಯಲ್ಲಿ ಮರಾಠಿಗರು ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಯಾಗಿ ಸರ್ವತೋಮುಖ ಅಭಿವೃದ್ಧಿಯಾಗಲಿ, ಸದಾ ಮಹಾಮಾಯಿ ಅಥವಾ ಮತ್ತು ಭೈರವನ ಸೇವೆಯನ್ನು ಮಾಡಿಕೊಂಡು ಬರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನನ್ನ ಈ ಒಂದೆರಡು ಮಾತುಗಳನ್ನು, ನಾನು ಹೇಳಿದಂಥ ಮಾತುಗಳಲ್ಲಿ ಅನೇಕ ತಪ್ಪು ಒಪ್ಪುಗಳಿರಬಹುದು, ಎಲ್ಲವನ್ನು ಮನ್ನಿಸಿ ಅದರಲ್ಲಿ ಏನಾದರೂ ಒಳ್ಳೆಯ ಅಂಶ ಇದ್ದರೆ ಅದನ್ನು ತೆಗೆದುಕೊಂಡು ನಿಮಗೆಲ್ಲರೂ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಎಂಬುದಾಗಿ ಪ್ರಾರ್ಥಿಸಿಕೊಂಡು ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ವಂದನೆಗಳು. ಜೈ ಹಿಂದ್, ಜೈ ಮರಾಠಿ.